ಯುಜಿಸಿಯ ವಿವಾದಾತ್ಮಕ ಮಸೂದೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಜನವರಿ 23ರಂದು ಹೊರಡಿಸಲಾಗಿದ್ದ ಈ ನಿಯಮಗಳು ಸಂವಿಧಾನ ಬಾಹಿರ ಮತ್ತು ತಾರತಮ್ಯದಿಂದ ಕೂಡಿವೆ ಎಂದು ಅರ್ಜಿದಾರರು ವಾದಿಸಿದ್ದರು. ಈ ವಾದವನ್ನು ಪುರಸ್ಕರಿಸಿದ ನ್ಯಾಯಾಲಯ ಅಂತಿಮ ತೀರ್ಪು ಬರುವವರೆಗೆ ನಿಯಮ ಜಾರಿಗೆ ತಾತ್ಕಾಲಿಕ ತಡೆ ನೀಡಿದೆ. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ 2026ನೇ ಸಾಲಿಗೆ ಹೊರಡಿಸಿರುವ ಹೊಸ ಮಾರ್ಗಸೂಚಿಗಳು ದೇಶದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ತಾರತಮ್ಯ ತಡೆಗಟ್ಟುವ ಹೆಸರಿನಲ್ಲಿ ಜಾರಿಗೆ ತರಲಾದಂತಹ ಈ ನಿಯಮಗಳು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿವೆ ಎಂಬ ಆಕ್ಷೇಪ ವ್ಯಕ್ತವಾಗಿದೆ. ಈ ಹೊಸ ಕಾಯ್ದೆಯು ಕ್ಯಾಂಪಸ್ಗಳಲ್ಲಿ ಸೌಹಾರ್ದತೆಯ ಬದಲಿಗೆ ಪಕ್ಷಪಾತದ ವಾತಾವರಣ ನಿರ್ಮಿಸಬಹುದು ಎಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ತಜ್ಞರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಈ ಆಕ್ರೋಶಕ್ಕೆ ಪ್ರಮುಖ ಕಾರಣವೆಂದರೆ ಸಾರ್ವತ್ರಿಕ ರಕ್ಷಣೆಯ ಕೊರತೆ. ತಾರತಮ್ಯ ಎನ್ನುವುದು ಯಾವುದೇ ಜಾತಿಯ ವ್ಯಕ್ತಿಗೂ ಆಗಿರಬಹುದು, ಆದರೆ ಯುಜಿಸಿ ನಿಯಮಗಳು ಕೇವಲ ಆಯ್ದ ವರ್ಗಗಳಿಗೆ ಮಾತ್ರ ಆದ್ಯತೆ ನೀಡುತ್ತಿವೆ ಎಂಬುದು ಸಾಮಾನ್ಯ ವರ್ಗದವರ ಪ್ರಮುಖ ವಾದವಾಗಿದೆ. ಇಂತಹ ಕಠಿಣ ಮತ್ತು ಏಕಪಕ್ಷೀಯ ನಿಯಮಗಳು ವಿದ್ಯಾರ್ಥಿಗಳ ನಡುವೆ ಜಾತಿ ಆಧಾರಿತ ಗೋಡೆಗಳನ್ನು ಎತ್ತರಿಸುತ್ತವೆ ಹಾಗೂ ಕ್ಯಾಂಪಸ್ ಶಾಂತಿಗೆ ಭಂಗ ತರುತ್ತವೆ ಎಂಬ ಆತಂಕ ಸಾರ್ವಜನಿಕವಾಗಿ ಕೇಳಿಬರುತ್ತಿದೆ. ಈ ನಿಯಮಗಳು ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳಲು ಅಥವಾ ಸುಳ್ಳು ದೂರುಗಳನ್ನು ನೀಡಲು ಅಸ್ತ್ರವಾಗಿ ಬಳಕೆಯಾಗುವ ಭೀತಿ ಹೆಚ್ಚಾಗಿದೆ. ಯುಜಿಸಿಯ ಹೊಸ ನಿಯಮದ ವಿರುದ್ಧ ಈಗ ಸ್ವಪಕ್ಷೀಯರೇ ತಿರುಗಿಬಿದ್ದಿದ್ದು, ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಸ್ಫೋಟಗೊಂಡಿದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಈ ನಿಯಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ದೇಶಾದ್ಯಂತ ಹಲವು ಬಿಜೆಪಿ ಮುಖಂಡರು ರಾಜೀನಾಮೆ ನೀಡಿದ್ದಾರೆ. ಈ ಬೆಳವಣಿಗೆಯನ್ನ ರಾಜಕೀಯ ವಿಶ್ಲೇಷಕರು ಬಿಜೆಪಿ ವರ್ಸಸ್ ಬಿಜೆಪಿ ಕಾದಾಟ ಎಂದು ಬಣ್ಣಿಸುತ್ತಿದ್ದು, ಕೇಂದ್ರ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟುಮಾಡಿದೆ.